ಇವತ್ತಿನ ಒಂದು ಗೋಲ್ಡನ್ ಥಾಟ್, ಲೈಫ್ ಇಸ್ ಅ ಗೇಮ್. ಇಫ್ ಯು ಪ್ಲೇ ದಿಸ್ ಗೇಮ್ ಲಾಂಗ್ ಇನಫ್ ಯು ವಿಲ್ ಮೇಕ್ ಇಟ್. ಇದೊಂದು ಗೇಮ್. ಎಷ್ಟು ಭಾಳ ದಿವಸ ಈ ಗೇಮನ್ನು ಆಡ್ತೀರಿ ಅಷ್ಟು ಸರ್ ನೀವು ಜೀವನ ಸಾರ್ಥಕ ಆಗ್ತದೆ. ಓಕೆ, ಈ ಕ್ರಿಕೆಟ್ ಆಡಕ್ಕೆ ನಿಂತಿರ್ತಾರೆ, ಬ್ಯಾಟ್ಸ್ಮನ್ ನಿಂತಿರ್ತಾರೆ, ಒಂದು ಬಾಲ್ ಮಿಸ್ ಆಗ್ತದೆ, ಎರಡು ಬಾಲ್ ಮಿಸ್ ಆಗ್ತದೆ, ಜನ ಬೈತಾರೆ, ಯಾವ ಬ್ಯಾಟ್ಸ್ಮನ್ ನೀವು ಅಂತೇಳಿ. ಬ್ಯಾಟ್ಸ್ಮನ್ ಇನ್ನೂ ಔಟ್ ಆಗಿಲ್ಲ, ಇನ್ನೂ ಕ್ರೀಸ್ನಾಗ ಅದಾನು. ನೆಕ್ಸ್ಟ್ ಬಾಲ್, ಎರಡು ಬಾಲಲ್ಲಿ ಮಿಸ್ ಆದಂಥ ರನ್ಗಳನ್ನು ನೆಕ್ಸ್ಟ್ ಒಂದು ಬಾಲ್ನಾಗ ತೆಗಿಬೋದು. ಬಟ್ ನೀವು ಎಷ್ಟುವರೆಗೆ ಅದನ್ನು ಗೇಮ್ ಆಡ್ತೀರ ಅನ್ನೋದು ಭಾಳ ಮುಖ್ಯ. ಓಕೆ, ಎಷ್ಟು ದೂರದವರೆಗೆ ಗೇಮ್. ಅದಕ್ಕೆ ಲೈಫ್ನಾಗ ಯಾವುದೂ ಇತ್ತೀಚೆಗೆ ಯುವ ಜನತೆಗೆ ಈ ಒಂದು ತಾಳ್ಮೆ ಭಾಳ ಕಡಿಮೆ. ಸ್ವಲ್ಪ ಏನಾರು ಆಗಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ. ಹಂಗೆ ಬಿಟ್ಟು ಕೊಡಬಾರ್ದು. ಓಕೆ, ಕ್ವಿಟ್ ಮಾಡಬಾರ್ದು. ಅದಕ್ಕೆ ನಾವು ಹೇಳಿದ್ದೀನಿ, ಕ್ವಿಟರ್ಸ್ ನೆವರ್ ವಿನ್, ವಿನ್ನರ್ಸ್ ನೆವರ್ ಕ್ವಿಟ್ ಅಂತ. ಬಿಟ್ಟು ಕೊಡಬಾರ್ದು. ಇದೊಂದು ಗೇಮ್ ಇದ್ದಂಗೆ ನಿಂತು ಆಡ್ಬೇಕು ನಾವು. ಈಗ ಆಟದೊಳಗಡೆ ಏರಿಳಿತಗಳು ಇದ್ದೇ ಇರ್ತವೆ. ಕ್ರಿಕೆಟ್, ಈಗ ನಾವು ಇಷ್ಟೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ, ಅದರ ಬೆಸ್ಟ್ ಮ್ಯಾಚ್ ಯಾವುದು ಅಂತಂದ್ರೆ ಯಾವುದು ಏರಿಳಿತಗಳಿರ್ತವೆ. ಒಂದೊಂದು ಬಾಲ್ನಾಗೂ ಸರ್ ನಾವು ಅಗದಿ ಜೀವ ಕೈಯಾಗಿ ಹಿಡ್ಕೊಂಡು ಕುಂತಿರ್ತೀವಿ. ಒಂದೊಂದು ಸರಿ ಏನಾಗ್ತಿತ್ತು ಒಂದೊಂದು ಬಾಲೂ ಇಂಪಾರ್ಟೆಂಟ್. ಹಂಗೆ ಭಾರಿ ಕ್ಯೂರಿಯಾಸಿಟಿ ಇರ್ತದೆ ಗೇಮ್ ಅಂದ್ರೆ. ಅದಕ್ಕೊಂದು ಬೆಲೆ ಇರ್ತದೆ. ಅದಕ್ಕೆ ನಾವು ಲೈಫ್ ಒಳಗಡೆ ಭಾಳ ಸರ್ ಡೌನ್ ಹೋದಾಗ ಕುಗ್ಗಬಾರ್ದು, ಅಪ್ ಇದ್ದಾಗ ಹಿಗ್ಗಬಾರ್ದು. ಗೇಮ್ ಇದು. ಎಷ್ಟು ದಿವಸ ತನಕ ಆಡ್ತೀವಿ ಅಷ್ಟು ನಾವು ಅದನ್ನು ಎಂಜಾಯ್ ಮಾಡ್ಬೋದು, ನಾವು ಅದನ್ನು ಮಾಡಿ ತೋರಿಸ್ಬೋದು. ಅರ್ಧಕ್ಕೆ ಬಿಟ್ಟು ಕೊಡಬಾರ್ದು ಅಂಥೇಳಿ ಇದರ ಒಂದು